ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು 5 ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅದರಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಕೂಡ ಇದೆ ಆ್ಯಂಡ್ ಒಂದು ವಾಕಿಂಗ್ ಡ್ರೈವ್ ಬಗ್ಗೆನೂ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಿಮಗೆ ಅಪ್ಲೈ ಮಾಡ್ಕೊಳ್ಳೋ ಲಿಂಕ್ ಕೂಡ ನನ್ನ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಇದೆಯಲ್ಲ ಅಲ್ಲೇ ಇದೆ. ಚೆಕ್ ಮಾಡಿಕೊಂಡು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಆರ್ ಇಲ್ಲೇ ಕಮೆಂಟ್ ಮಾಡಿ, ನಾನು ನಿಮಗೆ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿಂದು ಫಸ್ಟ್ ಜಾಬ್ ಅಪ್ಡೇಟ್ ಕೊಡ್ತೀನಿ. ಫಸ್ಟ್ ಜಾಬ್ ಅಪ್ಡೇಟ್ ಬಂದು NTT ಡೇಟಾ ಅಲ್ಲಿ ಹೈರಿಂಗ್ ನಡೀತಾ ಇದೆ. ಅದರದ್ದು ಡೀಟೇಲ್ಸ್ ನನ್ನ ಹತ್ರ ಇದೆ, ಬನ್ನಿ ಹಾಗೆ ಕೊಡ್ತೀನಿ ನಿಮಗೆ. ಸೊ NTT ಡೇಟಾ ಅನ್ನೋ ಕಂಪ್ನಿಯಲ್ಲಿ ಅಸೋಸಿಯೇಟ್ ನೆಟ್ವರ್ಕ್ ಇಂಜಿನಿಯರಿಂಗ್ ಪೋಸ್ಟಿಗೆ ಹೈರಿಂಗ್ ನಡೀತಾ ಇದೆ. ಇದು ಫ್ರೆಷರ್ಸ್ಗೆ ಮಾತ್ರ ಇರೋದು. ಫ್ರೆಷರ್ಸ್ ಫ್ರಮ್ 2019 to 2024 ಬ್ಯಾಚ್ ಕ್ಯಾನ್ ಅಪ್ಲೈ. ಎಜುಕೇಷನ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟಿಂಗ್ ಆರ್ ರಿಲೆವೆಂಟ್ ಫೀಲ್ಡಲ್ಲಿ ಆಗಿದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇದು ಹೈಬ್ರಿಡ್ ಆಗಿರುತ್ತೆ. ಅಂದರೆ 2 ದಿನ ಆಫೀಸ್ ಅಥವಾ 3 ದಿನ ಆಫೀಸ್, ಉಳಿದ ದಿನ ವರ್ಕ್ ಫ್ರಮ್ ಹೋಮ್ ಥರ ಇರುತ್ತೆ. ಸೊ ಲಿಂಕ್ ಇಲ್ಲಿ ಹಾಕಿದ್ದೀನಿ. ಸೊ ಹಾಗೆ ಕೆಳಗೆ ಬಂದರೆ ಇಲ್ಲಿ ನೋಡ್ಬೋದು ಅಸೋಸಿಯೇಟ್ ನೆಟ್ವರ್ಕ್ ಇಂಜಿನಿಯರಿಂಗ್ ಅಂತ ಇದೆ. ಲೊಕೇಶನ್ ಬ್ಯಾಂಗ್ಳೂರ್. ಟೆಕ್ನಿಕಲ್ ಇಂಜಿನಿಯರಿಂಗ್ ಫುಲ್ ಟೈಮ್ ಅಂತ ಇದೆ. ಹಾಗೆ ಕೆಳಗೆ ಬಂದರೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಕೀ ರೆಸ್ಪಾನ್ಸಿಬಿಲಿಟೀಸ್ನ ಮಿಸ್ ಮಾಡ್ಕೊಳ್ದಂಗೆ ಕಂಪ್ಲೀಟಾಗಿ ಓದ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಾಲೆಡ್ಜ್ ಆ್ಯಂಡ್ ಆಟ್ರಿಬ್ಯೂಟ್ಸ್ ಅಂತಾನು ಇಲ್ಲೇ ಇದೆ. ಸೊ ಯು ಕ್ಯಾನ್ ರೀಡ್ ದಿಸ್ ಆಸ್ ವೆಲ್. ಹಾಗೆ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಷನ್ ಅಂತ ಇದೆ. ಸೊ ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಲೆಂಟ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಕಂಪ್ಯೂಟಿಂಗ್ ಆರ್ ರಿಲೇಟೆಡ್ ಫೀಲ್ಡ್ ಅಂತ ಇದೆ. ಸೊ ನಿಮಗೆ ರಿಲೇಟೆಡ್ ಫೀಲ್ಡಲ್ಲಿದ್ದರೆ ಕರೆಕ್ಟಾಗಿ ಅದನ್ನ ಓದ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಎಲ್ಲ ಎಂಟ್ರಿ ಲೆವೆಲೇ ಕೇಳಿದ್ದಾರೆ, ಸೊ ತೊಂದರೆ ಇಲ್ಲ. ವರ್ಕ್ ಪ್ಲೇಸ್ ಹೈಬ್ರಿಡ್ ವರ್ಕಿಂಗ್ ಅಂತ ಇದೆ. ಆವಾಗಲೇ ಹೇಳ್ದಂಗೆ 2-3 ದಿನ ಆಫೀಸ್ ಇರುತ್ತೆ, ಉಳಿದಿದ್ದು ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ಸೊ ಅಪ್ಲೈ ಮಾಡ್ಕೋಬೇಕು ಅಂದರೆ ಇಲ್ಲಿ ಅಪ್ಲೈ ನಾವು ಅಂತ ಕೊಟ್ಟರೆ ನಿಮಗೆ, ಸೊ ನಿಮಗೆ ನೆಕ್ಸ್ಟ್ ಅಲ್ಲಿ ಒಂದಷ್ಟು ಸ್ಟೆಪ್ಸ್ ಕೇಳುತ್ತೆ ಅಪ್ಲೈ ಮಾಡೋಕ್ಕೆ. ಸೊ ಅದೆಲ್ಲ ಫಿಲ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಲಿಂಕ್ಡ್ಇನ್ ಇದ್ದರೆ ಲಿಂಕ್ಡ್ಇನಲ್ಲಿ ಮಾಡ್ಕೋಬೋದು, ಆರ್ ಮ್ಯಾನ್ಯುಯಲ್ ಆಗಿ ಕೂಡ ಟೈಪ್ ಮಾಡಿ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಜೆನ್ಪ್ಯಾಕ್ಟ್ ಅಲ್ಲಿ ಹೈರಿಂಗ್ ನಡೀತಾ ಇದೆ ಫಾರ್ ದ ರೋಲ್ ಬಿಸ್ನೆಸ್ ಅನಾಲಿಸ್ಟ್. ಸೊ ನಿಮಗೆ ಫ್ರೆಷರ್ಸ್ ಆಗಿದ್ರು ಅಪ್ಲೈ ಮಾಡ್ಕೋಬಹುದು, ಎಕ್ಸ್ಪೀರಿಯನ್ಸ್ ಇದ್ರು ಅಪ್ಲೈ ಮಾಡ್ಕೋಬಹುದು. ಎಜುಕೇಶನ್ ಬಂದು 2019 to 2024 ಬ್ಯಾಚ್ ಅವರು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಕೆ ಎಲಿಜಿಬಲ್. ಎಜುಕೇಶನ್ ಬಂದ್ಬಿಟ್ಟು BE, BTech, BCA, MCA, BSc, MSc, MBA ಆಗಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಬನ್ನಿ ಇಲ್ಲಿ ಲಿಂಕ್ ಓಪನ್ ಮಾಡ್ಬಿಟ್ಟು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಇದು ಅಪ್ಲೈ ಮಾಡ್ಕೊಳ್ಳೋ ಲಿಂಕ್ ಲೋಡ್ ಆಗ್ತಾ ಇದೆ. ಸೊ ಹಾಗೆ ಕೆಳಗೆ ಬಂದರೆ ಇಲ್ಲಿ ನೋಡ್ಬೋದು ಬಿಸ್ನೆಸ್ ಅನಾಲಿಸ್ಟ್, ಲೈಫ್ ಸೈನ್ಸ್ ಅನಾಲಿಟಿಕ್ಸ್ ಅಂತ ಇದೆ. ಸೊ ಹಾಗೆ ಕೆಳಗೆ ಬಂದರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇಲ್ಲಿ. ಸೊ ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟೀಸ್ ಓದ್ಕೊಳ್ಳಿ. ಆ್ಯಂಡ್ ಹಾಗೆ ಕೆಳಗೆ ಬಂದರೆ ಕ್ವಾಲಿಫಿಕೇಷನ್ ನಾನು ಅವಾಗಲೇ ಹೇಳ್ದಂಗೆ BE, BTech, BCA, MCA, BSc, MSc, MBA. ಸೊ ಇಷ್ಟು ಮಾಡಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಸ್ಕಿಲ್ಸ್ ಇದೆ. ಸೊ ಇದನ್ನು ಓದ್ಕೊಳ್ಳಿ ಏನಿದೆ ಅಂತ. ಸೊ ಕಂಪ್ಲೀಟ್ ಓದ್ಕೊಂಡ್ಮೇಲೆ ಕೆಳಗಡೆ ಬಂದರೆ ಹಾಗೆ ಅಪ್ಲೈ ಆನ್ಲೈನು, ಅಪ್ಲೈ ಜಾಬ್ ಟು ಮೈ ಕಾರ್ಟ್ ಅಂತ ಇದೆ. ಸೊ ನೀವು ಅಪ್ಲೈ ಆನ್ಲೈನ್ ಕೊಟ್ಟರೆ ನೆಕ್ಸ್ಟು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಸೊ ಇದು ನಿಮಗೆ ಹೈಬ್ರಿಡ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಪ್ರಾಬ್ಲಿ ಇದು ವರ್ಕ್ ಫ್ರಮ್ ಆಫೀಸೇ ಇರುತ್ತೆ ಫುಲ್ ಟೈಮ್. ಸೊ ಅಪ್ಲೈ ಆನ್ಲೈನ್ ಕೊಟ್ಟಿದ್ದೀನಿ. ಸೊ ಅದು ಲೋಡ್ ಆಗ್ತಾ ಇದೆ, ಅಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಜಾಬ್ ಅಪ್ಡೇಟಿಗೆ ಹೋಗೋಣ. ಓಕೆ, ಲೋಡ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಅಲ್ಲಿ ಏನು ಬರುತ್ತೆ ನೀವು ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಆನ್ಲೈನಲ್ಲೇ. ಸೊ ನೆಕ್ಸ್ಟ್ ವಿಪ್ರೋದಲ್ಲಿ ಹೈರಿಂಗ್ ನಡೀತಾ ಇದೆ ಫಾರ್ ದ ರೋಲ್ ಡೇಟಾ ಅನಾಲಿಸ್ಟ್. ಇದು ಫ್ರೆಷರ್ಸ್ಗೆ ಮಾತ್ರ. ಎಜುಕೇಷನ್ ಎನಿ ಗ್ರಾಜ್ಯುಯೇಟ್ ವಿತ್ ನಾನ್ IT ಬ್ಯಾಕ್ಗ್ರೌಂಡ್, ಅಂದರೆ ನೀವು BCom, MCom, MBA, ನಾನ್ IT ಬ್ಯಾಕ್ಗ್ರೌಂಡಲ್ಲಿ ಏನೇನು ಮಾಡಿರ್ತೀರ, BBA, BA ಆ ಥರದವ್ರು ಬೇಕಾದರೆ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಸೊ ಇದ್ರದ್ದು ಲಿಂಕ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಡೇಟಾ ಅನಾಲಿಸ್ಟ್ ಪೋಸ್ಟಿಗೆ ಹೈರಿಂಗ್ ನಡೀತಾ ಇರೋದು ಬ್ಯಾಂಗ್ಳೂರ್ ಲೊಕೇಶನ್. ನಾನು ಮುಂದೆ ಕೊಟ್ಟಿರೋ ಲೊಕೇಶನ್ ಎಲ್ಲ ಬ್ಯಾಂಗ್ಳೂರೇ ಇದೆ. ಸೊ ಹಾಗೆ ಇಲ್ಲಿ ಕೆಳಗೆ ಬಂದರೆ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆ. ಕರೆಕ್ಟಾಗಿ ಓದ್ಕೊಳ್ಳಿ ಅದನ್ನ, ಏನೇನು ರೆಸ್ಪಾನ್ಸಿಬಿಲಿಟೀಸ್ ಬೇಕು ಅಂತ. ರಿಕ್ವೈರ್ಮೆಂಟ್ಸ್ ಕೂಡ ಇಲ್ಲೇ ಇದೆ, ಅದನ್ನು ಕೂಡ ಕಂಪ್ಲೀಟಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ನೋಡಿದ್ರೆ ಜಾಬ್ ಲೊಕೇಶನ್ ಬ್ಯಾಂಗ್ಳೂರ್ ಇದೆ. ಎಕ್ಸ್ಪೀರಿಯನ್ಸ್ ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಇದೆ, ಅಂದರೆ ಇದು ಫ್ರೆಷರ್ಸ್ಗೆ ಅಂತ. ಸ್ಯಾಲ್ರಿ ಅವ್ರೇನು ಡಿಸ್ಕ್ಲೋಸ್ ಮಾಡಿಲ್ಲ. ವರ್ಕ್ ಡೀಟೇಲ್ಸ್, ವರ್ಕಿಂಗ್ ಡೇಸ್ 5 days ಇರುತ್ತೆ.
ಸೊ 5 days ಫುಲ್ ಟೈಮ್ ಇರುತ್ತೆ ಆ್ಯಂಡ್ ಇದು ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ಸೊ ಹೈಬ್ರಿಡು ಇಲ್ಲ ಇದರಲ್ಲಿ. ಸೊ ಬಿಕಾಸ್ ಅವ್ರು ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ನಿಮಗೆ ಇದು ರಿಲೆವೆಂಟ್ ಅನ್ಸಿದ್ರೆ ಇಲ್ಲಿ ಕ್ಲಿಕ್ ಆನ್ ಅಪ್ಲೈ ಅಂತಿದೆಯಲ್ಲ, ಸೊ ಅಪ್ಲೈ ಮೇಲೆ ಕೊಟ್ಟರೆ ನಿಮಗೆ ಈ ಥರ ಒಂದು ಲಾಗಿನ್ ಇದು ಕೇಳುತ್ತೆ, ಪೇಜ್ ಬರುತ್ತೆ. ಸೊ ನೀವು ಲಾಗಿನ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಮೈಕ್ರೋಸಾಫ್ಟಲ್ಲಿ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಅವಾಗಲೇ ನಾನು ಹೇಳ್ದಂಗೆ ವರ್ಕ್ ಫ್ರಮ್ ಹೋಮ್ದು ಒಂದು ಜಾಬ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಇದಕ್ಕೆ ಎಜುಕೇಷನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಬನ್ನಿ ಡೀಟೇಲ್ಸ್ ಕೊಡ್ತೀನಿ ಅದ್ರದ್ದು. ಸೊ ಇಲ್ಲಿ ಬಂದರೆ ನೋಡ್ಬೋದು ನೀವು. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇದೆ. ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇಲ್ಲೂ ನೋಡ್ಬೋದು ಡೇಟ್ ಪೋಸ್ಟೆಡು 16 ಡಿಸೆಂಬರ್ ಅಂತ ಇದೆ ಜಾಬ್. ಸೊ ಇದು ಅಪ್ ಟು 100% ವರ್ಕ್ ಫ್ರಮ್ ಹೋಮ್, ಅಂದರೆ ಇದು ಕಂಪ್ಲೀಟ್ 100% ವರ್ಕ್ ಫ್ರಮ್ ಹೋಮೇ ಇರುತ್ತೆ. ಡಿಸಿಪ್ಲಿನ್ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರಿಂಗಿಗೆ ಬರುತ್ತಿದ್ದು. ಸೊ ಓವರ್ ವಿಲ್ ಇದೆ, ಕರೆಕ್ಟಾಗಿ ನೀವು ಓದ್ಕೋಬೋದು. ಅಜ್ಯೂರ್, ಮೈಕ್ರೋಸಾಫ್ಟ್ ಅಜ್ಯೂರ್ದು ಏನೋ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಹಾಗೆ ನಿಮಗೂ ಇಲ್ಲಿ ಸಿ ಡೀಟೇಲ್ಸ್ ಕೊಟ್ಟರೆ ಇಲ್ಲೇ ಬಂತು. ಸೊ ಇದೆಲ್ಲ ಓದ್ಕೊಂಡು ಇಲ್ಲಿ ನೋಡಿದ್ರೆ ನೀವು ಕ್ವಾಲಿಫಿಕೇಶನ್ ಇದೆ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ರಿಲೇಟೆಡ್ ಟೆಕ್ನಿಕಲ್ ಡಿಸಿಪ್ಲಿನ್ ವಿತ್ ಪ್ರೂವನ್ ಎಕ್ಸ್ಪೀರಿಯನ್ಸ್, ಕೋಡಿಂಗ್ ಇನ್ ಲ್ಯಾಂಗ್ವೇಜಸ್ ಅಂತ ಇದೆ, C++, ಅದು ಕೇಳಿದ್ದಾರೆ. ಸೊ ಅದರ್ ಕ್ವಾಲಿಫಿಕೇಶನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಎಬಿಲಿಟಿ ಟು ಮೀಟ್ ಮೈಕ್ರೋಸಾಫ್ಟ್ ಕಸ್ಟಮರ್ ಆ್ಯಂಡ್ ಆರ್ ಗೌರ್ಮೆಂಟ್ ಸೆಕ್ಯೂರಿಟಿ ಸ್ಕ್ರೀನಿಂಗ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ರಿಕ್ವೈರ್ಡ್ ಫಾರ್ ದಿಸ್ ರೋಲ್ ಅಂತ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ ಇಲ್ಲಿರೋದೆಲ್ಲ. ಸೊ ಹಾಗೆ ಕೆಳಗೆ ಬಂದರೆ ಕಂಪ್ಲೀಟ್ ಇಲ್ಲೇ ಡೀಟೇಲ್ಸ್ ಇದೆ. ಆದಮೇಲೆ ಇಲ್ಲಿ ಕ್ಲಿಕ್ ಆನ್ ಅಪ್ಲೈ ಅಂತ ಕೊಟ್ಟರೆ ಸೊ ದಟ್ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಸೊ ಐ ವುಡ್ ಪ್ರಿಫರ್ ಯು ಟು ಸೈನ್ ಅಪ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೂಗಲ್ ಅಕೌಂಟ್ ಸೈನ್ ಅಪ್ ಮಾಡಿಕೊಂಡು ನೀವು ಬೇಕಾದರೆ ಅದಕ್ಕೆ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳಿದ್ದೆ ನಿಮಗೆ ಒಂದು ವಾಕ್ ಇನ್ ಡ್ರೈವ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂತ. ಸೊ ಅದ್ರ ಬಗ್ಗೆ ಇಲ್ಲೇ ಇದೆ ಡೀಟೇಲ್ಸು. ನಾನು ಇದನ್ನ ನಿಮಗೆ ಇನ್ನೊಂದ್ಸಲ ಡೀಟೇಲಾಗಿ ಹೇಳ್ತೀನಿ. ಸೊ 24/7 ಎಲ್ಲಿ ವಾಕ್ ಇನ್ ಡ್ರೈವ್ ನಡೀತಾ ಇದೆ. ರೋಲ್ ಬಂದ್ಬಿಟ್ಟು ಪ್ರೋಸೆಸ್ ಎಕ್ಸಿಕ್ಯೂಟಿವ್, ಫ್ರೆಷರ್ಸಿಗೆ ಮಾತ್ರ ಇರೋದು. ವಾಕ್ ಇನ್ ಬಂದ್ಬಿಟ್ಟು 23rd to 27th ತನಕ ಇರುತ್ತೆ. ಟೈಮಿಂಗ್ಸ್ 10 to 2 PM, ಬೆಳಗ್ಗೆ 10 AM to 2 PM ತನಕ. ಕಾಂಟ್ಯಾಕ್ಟ್ ಆಶಾ ಅಂತ ಇಲ್ಲಿದೆ. ಆಶಾ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿಕೊಂಡು ಅವ್ರಿಗೆ ಬೇಕಾದರೆ ಕಾಲ್ ಮಾಡೋಂಗಿದ್ರೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ವಾಕ್ ಇನ್ ಇಂಟರ್ವ್ಯೂಗೆ ಹೋಗಿ ಇವರಿಗೆ ಇಮಿಡಿಯೇಟ್ ಜಾಯ್ನರ್ ಆಗಿರಬೇಕು ಆರ್ 15 days ಒಳಗಡೆ ಜಾಯ್ನ್ ಆಗುವಂಥ ಕ್ಯಾಂಡಿಡೇಟ್ಸ್ನ ಇವ್ರು ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ನೀವು ಅಕಸ್ಮಾತ್ ಜಾಯ್ನ್ ಆದರೆ ಇವ್ರದ್ದು 5 days ವರ್ಕಿಂಗ್ ಇರುತ್ತೆ ಆ್ಯಂಡ್ 2 ಕಡೆನೂ ಕ್ಯಾಬ್ಸ್ ನಿಮಗೆ ಫೆಸಿಲಿಟಿ ಇರುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಪ್ರೆಸ್ಟೀಜ್ ಟೆಕ್ ಪ್ಲಾಟಿನಾ, ಕಾಡು ಬಸ್ನಲ್ಲಿ, ಮಾರತಳ್ಳಿ ಔಟರ್ ರಿಂಗ್ ರೋಡ್, ಬ್ಯಾಂಗ್ಳೂರ್ ಅಂತ ಇದೆ. ಸೊ ಇದನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಆ್ಯಂಡ್ ವಿಡಿಯೋದಲ್ಲಿ HR ನಂಬರ್ ಕೂಡ ಹಾಕಿರ್ತೀನಿ. ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆರ್ ನೀವು ವಾಕಿನ್ ಅಟೆಂಡ್ ಮಾಡೋಂಗಿದ್ರೆ ವಾಕಿನ್ ಅಟೆಂಡ್ ಮಾಡಿ. ವಾಕಿನಲ್ಲಿ ನಾನು ಯಾವಾಗಲೂ ಹೇಳ್ದಂಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ನಾನು ನಿಮಗೆ ಇನ್ನೊಂದು ಒಂದು ಕೆರಿಯರ್ ಸೈಟಿಗೆ ಹೋಗ್ಬಿಟ್ಟು ಜಾಬ್ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಫ್ರೆಷರ್ಸ್ ಆದರೂ ಆಯಿತು, ಎಕ್ಸ್ಪೀರಿಯನ್ಸ್ ಆದರೂ ಆಯಿತು. ಜಸ್ಟ್ ನಿಮಗೆ ಇವಾಗ ನೀವು ನೌಕರಿ ಲಿಂಕ್ಡ್ಇನ್ ಅಲ್ಲಿಲೂ ಕೂಡ ಸರ್ಚ್ ಮಾಡ್ತಾ ಇರ್ತೀರಾ. ಅದ್ರ ಜೊತೆ ಕೆರಿಯರ್ ಅಂದರೆ ಇವಾಗ ಒಂದು ಕಂಪ್ನಿ ಅಂದರೆ ಅದ್ರದ್ದು ಕೆರಿಯರ್ಸ್ ಇರುತ್ತೆ. ಸೊ ಅದ್ರ ಸೈಟಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ನಾನು ಒರಾಕಲ್ದು ತಗೋತೀನಿ ಇಲ್ಲಿ. ಸೊ ಒರಾಕಲ್ ಕೆರಿಯರ್ಸ್ ಅಂತ ಇಲ್ಲಿದೆ. ಹ್ಯಾವ್ ಜಸ್ಟ್ ಕ್ಲಿಕ್ಡ್ ಆನ್ ದಿಸ್. ಸೊ ಇಲ್ಲಿ ನೋಡಿದ್ರೆ ಒರಾಕಲ್ ಕೆರಿಯರ್ಸ್ ಜಾಬ್ ಸರ್ಚ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಎಲ್ಲ ಕಂಪ್ನಿದು ಒಂದೊಂದು ಕೆರಿಯರ್ ಪೋರ್ಟಲ್ ಇದ್ದೇ ಇರುತ್ತೆ. ಸೊ ನಾನು ನಿಮಗೊಂದು ಜಸ್ಟ್ ಒರಾಕಲ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಸರ್ಚ್ ಜಾಬ್ ಕೊಟ್ರೆ ಲೋಡ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಲೋಡ್ ಆಗಿದೆ. ಸೊ ಇವಾಗ ನೀವು ಫ್ರೆಷರ್ ಅಂತ ಅನ್ಕೊಳ್ಳಿ, ನೀವು ಜಾವಾ ಅಥವಾ IT, ನಾನ್ IT, ಎನಿವನ್. ಸೊ ನೀವು ಹೆಂಗೆ ಜಾಬ್ ಸರ್ಚ್ ಮಾಡ್ತೀರಾ ಇದರಲ್ಲಿ ಅಂತ ಜಸ್ಟ್ ನಿಮ್ಗೊಂದು ತೋರಿಸ್ಕೊಡ್ತೀನಿ. ಇಲ್ಲಿ ಲೊಕೇಶನ್ ಅಂತ ಏನಿದೆ ಅದನ್ನ ನೀವು ಬ್ಯಾಂಗ್ಳೂರ್ ಇದ್ರೆ ಬ್ಯಾಂಗ್ಳೂರ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಐ ಜಸ್ಟ್ ಚೇಂಜ್ ಇಟ್ ಟು ಬ್ಯಾಂಗ್ಳೂರ್. ಸೊ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ತುಂಬ ಇಷ್ಟೊಂದು ಜಾಬ್ ಅಪ್ಡೇಟ್ಸ್ ಇದೆ, ತುಂಬ ಇದೆ. ಸೊ ಇಲ್ಲಿ ನೋಡಿದ್ರೆ ಶೋ ಮೋರ್ ರಿಸಲ್ಟ್ಸ್ ಅಂತ ಇದೆ. ಸೊ ನನಗೆ ಪರ್ಟಿಕ್ಯುಲರ್ ಫ್ರೆಷರ್ಸ್ದೇ ಬೇಕಾಗಿರುತ್ತೆ. ಸೊ ನಾನು ಇಲ್ಲಿ ಇಯರ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೋಡಿದ್ರೆ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರೆ 6 to 10 years, 3 to 5 years, 10 years ಅಂತ ಇದೆ. ಸೊ ನಾನು 0 to 2+ years ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರಲ್ಲೇ 94 ಜಾಬ್ಸ್ ಇದೆ. ಸೊ ಸಾಫ್ಟ್ವೇರ್ ಡೆವಲಪರ್ 1 to AR ಸೀನಿಯರ್ ಅನಾಲಿಸ್ಟ್. ಸೊ ಇಲ್ಲಿ ನೋಡಿದ್ರೆ ನಿಮಗೆ ತುಂಬ ಈ ಥರ ಜಾಬ್ ಅಪ್ಡೇಟ್ ಸಿಗುತ್ತೆ. ಸೊ ಇವಾಗ ನೀವೇನು ಮಾಡ್ತೀರಾ, ನೆಕ್ಸ್ಟು 94 ಇದೆ.
ಸೊ ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು ಅಂತ ನೋಡೋಕ್ಕೆ ರೋಲು, ಸೊ ಎಲ್ಲ ICನೇ ಇದೆ. ಸೊ ಎಕ್ಸ್ಪೀರಿಯನ್ಸ್ ಲೆವೆಲ್ ಬಂದ್ಬಿಟ್ಟು ಗ್ರಾಜ್ಯುಯೇಟ್ಸ್ ಇದೆ, ಪ್ರೊಫೆಷನಲ್ಸ್ಗೂ ಇದೆ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಒಂದು ಫಿಲ್ಟರ್ ಮಾಡಿಕೊಂಡು, ಇಲ್ಲಿ ನೋಡಿದ್ರೆ ಸ್ಟೂಡೆಂಟ್ ಇಂಟರ್ನ್ಶಿಪ್ ಮಾಡೋರಿಗೆ ಇಲ್ಲಿದೆ ಸ್ಟೂಡೆಂಟ್ ಬರ್ ಇಂಟರ್ನ್ ಅಂತ. ಸೊ ಇಂಟರ್ನ್ಶಿಪ್ ಮಾಡೋರು ತುಂಬಾ ಜನ ನಿಮಗೆ ಕೇಳ್ತಾ ಇರ್ತೀರಾ. ಸೊ ಅವ್ರಿಗೂ ನಿಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಅಪ್ಲೈ ಮಾಡ್ಕೊಂಡು ಇದಕ್ಕೆ ನೀವು ಇದೇ ತರ ಚೆಕ್ ಮಾಡಿ ಇದನ್ನ ಅಪ್ಲೈ ಕೂಡ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೇ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿದ್ರೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್. ಸೊ ನೆಕ್ಸ್ಟ್ ಗ್ರಾಜ್ಯುಯೇಟ್, ಇಲ್ಲೇ ಕೆಳಗಡೆ ಬಂದ್ರೆ ಅಬೌಟ್ ಅಸ್, ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ದ ಜಾಬ್ ಕೋಡ್ ಇಸ್ ಯುಟಿಲೈಸ್ ಫಾರ್ ದ ಮೆಜಾರಿಟಿ ಆಫ್ ಅವರ್ ಟೆಂಪರರಿ ಹೈಯರ್ಸ್ ಅಂತ. ಸೊ ಹಾಗೆ ಕೆಳಗಡೆ ಓದ್ಕೊಂಡು ನೀವು ಸ್ಟೂಡೆಂಟ್ ಅವ್ರ ಇಂಟರ್ನ್ಶಿಪ್ ಹುಡುಕ್ತಾ ಇದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಇದಕ್ಕೆ. ಸೊ ಸೆಲೆಕ್ಟ್ ಆದ್ರೆ ಅವರೇ ನಿನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾನು ಇಂಟರ್ನ್ಶಿಪ್ ಎಲ್ಲ ನೆಕ್ಸ್ಟ್ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ನೋಡಬೇಕು ಅಂದ್ರೆ ಸೊ ನಿಮಗೆ ಇಲ್ಲೇ ಬರುತ್ತೆ. ಪೋಸ್ಟಿಂಗ್ ಡೇಟ್ಸ್ ಅಂತ ಇದೆ. ಐ ವುಡ್ ಆಲ್ವೇಸ್ ಸೇ ದಟ್ ಲೆಸ್ ದ್ಯಾನ್ 30 days ಅಂತ ಏನಿದೆ ಅದಕ್ಕೆ ಹೋಗಿ. ಸೊ ದಟ್ ನಿಮಗೆ ಲೆಸ್ ದ್ಯಾನ್ 30 days ಅಂದ್ರೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಯಾವಾಗ ಇರುತ್ತೆ ಅಲ್ಲೇ ಪೋಸ್ಟಿಂಗ್ ಡೇಟ್ಸು ಇಲ್ಲೇ ಇರುತ್ತೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ 19th ಇದು ಪೋಸ್ಟ್ ಆಗಿರೋದು. ಸೊ 19th ಅಂದ್ರೆ 3 days ಮುಂಚೆ. ಸೊ ಇಲ್ಲೇ ನೋಡ್ಬೋದು ಜಸ್ಟ್ ಅಪ್ಲಿಕೆಂಟ್ಸ್ ಲೆಸ್ ದ್ಯಾನ್ 10 ಅಪ್ಲಿಕೆಂಟ್ಸ್ ಅಂತ ಇದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಇಲ್ಲೇ ಇದೆ. ಕೀ ರೆಸ್ಪಾನ್ಸಿಬಿಲಿಟಿ ಇಲ್ಲೇ ಇದೆ. ಇದು ಅಕೌಂಟ್ ರಿಸಿಬಲ್ ಅಂದ್ರೆ ನೀವು BCom MBA MCom ಮಾಡಿರೋರಿಗೆ ಈ ಜಾಬು. ಸೊ ಹಾಗೆ ನೀವು ಕೆಳಗಡೆ ಬಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದೆ. ನಿಮಗೆ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡ್ರೆ ಜಸ್ಟ್ ಕ್ಲಿಕ್ ಆನ್ ರಿಕ್ವೈರ್ಡ್ ಸ್ಕಿಲ್ಸ್ ಕೂಡ ಇಲ್ಲೇ ಇದೆ. ಅಕೌಂಟ್ ರಿಸೀವಬಲ್, ಬಿಲ್ಲಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್, MS Excel ಅಂತ. ಸೊ ಅಪ್ಲೈ ನಾವು ಕೊಟ್ರೆ ಈಗೇನ್ ಯು ಕ್ಯಾನ್ ಅಪ್ಲೈ. ನಂದು ಯು ಡೋಂಟ್ ಹ್ಯಾವ್ ಎನ್ ಅಕೌಂಟ್ ಅಂತ ಬರ್ತಾ ಇದೆ. ಸೊ ನೀವು ನಿಮ್ದು ಇಮೇಲ್ ID ಆರ್ ಫೋನ್ ನಂಬರ್ ಕೊಟ್ಟು ಲಾಗಿನ್ ಮಾಡ್ಕೋಬಹುದು. ಸೊ ಹೀಗೆ ಮಾಡಿ ನೀವು ಕೆರಿಯರ್ ಸೈಟ್ಸ್ ಅಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬಹುದು. ಅಂಡ್ ನಿಮ್ಮ ಪ್ರೊಫೈಲ್ಗೆ ರಿಲೆವೆಂಟ್ ಆಗಿರುವಂತ ಜಾಬ್ಸ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಇರಿಲೆವೆಂಟ್ಗೆ ನೀವು ಮಾಡ್ಕೊಂಡ್ರೆ ನೆಕ್ಸ್ಟ್ 3 months ಆರ್ 6 months ಕೂಲಿಂಗ್ ಪೀರಿಯಡ್ ಇರುತ್ತೆ, ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಅಂಡ್ ನಿಮ್ಗೆ ಇದೇ ತರ ನಾನು ಇನ್ನೂ ಜಾಬ್ ಅಪ್ಡೇಟ್ಸ್ ತಗೋ ಬರ್ತಾ ಇರ್ತೀನಿ. ಅಂಡ್ ಇದೇ ತರ ಹೇಗೆ ಒಂದೊಂದೇ ಸ್ಟೆಪ್ ಅಲ್ಲಿ ಹೇಗೆ ಜಾಬ್ ಹುಡ್ಕೋದು ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಹಾಗೆ ವಿಡಿಯೋನ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳಕ್ಕೆ ಹೇಳಿ ಆದಷ್ಟು ಬೇಗ. ಥ್ಯಾಂಕ್ ಯು.